ನಮಸ್ಕಾರ. ನಾನು ಡಾಕ್ಟರ್ ಅಂಜನಪ್ಪ ಡಿ.ಕೆ, ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಶ್ರೀ ಮಂಜುನಾಥ ಸ್ವಾಮಿ ಪ್ರಥಮ ದರ್ಜೆ ಕಾಲೇಜ್ ದಾವಣಗೆರೆ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ 3 ದಿನಗಳ ಕಾಲ ನಾನು ಕರ್ತವ್ಯವನ್ನು ನಿರ್ವಹಿಸ್ತಾ ಇರತಕ್ಕಂಥದ್ದು. ಉಳಿದ 3 ದಿನಗಳು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜ್ ದಾವಣಗೆರೆ ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಾನು BA ಮತ್ತು BSc 4ನೇ ಸೆಮಿಸ್ಟರ್ನ ಕನ್ನಡ ಭಾಷಾ ಪಠ್ಯದಲ್ಲಿರ್ತಕ್ಕಂಥ ಬೆಳಗೆರೆ ಕೃಷ್ಣಶಾಸ್ತ್ರಿ ಅವರ ಏಗ್ದಾಗೆಲ್ಲ ಐತಿ ಎಂಬತಕ್ಕಂಥ ಒಂದು ಕಥೆಯನ್ನು ಕುರಿತು ಸಂಕ್ಷಿಪ್ತವಾಗಿ ತಿಳಿಸ್ತಾ ಇರ್ತಕ್ಕಂಥದ್ದು. ಮೊದಲಿಗೆ ಈ ಕಥೆಯ ಸಂಕ್ಷಿಪ್ತ ವಿವರವನ್ನು ನೀಡಿ ನಂತರ ಅದನ್ನು ಕುರಿತಂತೆ ಒಂದು ಸಣ್ಣ ವಿಶ್ಲೇಷಣೆಯನ್ನು ಕೊಡ್ತಾ ಇದ್ದೀನಿ. ಮೊದಲಿಗೆ ಬೆಳಗೆರೆ ಕೃಷ್ಣಶಾಸ್ತ್ರಿ ಅವರ ಕುರಿತು ನಾವು ಪರಿಚಯವನ್ನು ನೋಡುವುದಾದರೆ, ಬೆಳಗೆರೆ ಕೃಷ್ಣಶಾಸ್ತ್ರಿ ಅವರು 1916ರಿಂದ 2013ರವರೆಗೂ ಬದುಕಿದಂತಹ ಒಬ್ಬ ಶ್ರೇಷ್ಠ ಕಥೆಗಾರ ಮತ್ತು ಜನಪದ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸವನ್ನು ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಇವರು ಹುಟ್ಟಿದ್ದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬೆಳಗೆರೆ ಎಂಬತಕ್ಕಂಥ ಒಂದು ಊರು, ಅಲ್ಲಿ ಇವರು ಹುಟ್ಟಿದ್ದು. ವೃತ್ತಿಯಿಂದ ಅತ್ಯಂತ ಅಪರೂಪದ ಶಿಕ್ಷಕರಾಗಿರ್ತಕ್ಕಂಥವ್ರು. ಇವರು ಸದಾ ಬಿಳಿ ಬಟ್ಟೆಗಳನ್ನು ಧರಿಸ್ತಾ ಇದ್ದರು. ಆ ಬಿಳಿ ಬಟ್ಟೆಗಳು ಹೇಗೆ ಶುಭ್ರವಾಗಿ ಇರ್ತವೋ ಅದೇ ರೀತಿಯಾಗಿ ಅವರ ವ್ಯಕ್ತಿತ್ವ ಎಂಬತಕ್ಕಂಥದ್ದು. ಇವರು ಅಪ್ಪಟ ಗಾಂಧಿವಾದಿ. ಜನಪದ ಲೋಕದಲ್ಲಿ ಹೆಚ್ಚು ಕೆಲಸವನ್ನು ಮಾಡಿರ್ತಕ್ಕಂಥ ಇವರು ನಮ್ಮ ಜನಪದ ಕ್ಷೇತ್ರದ ಹೆಮ್ಮೆಯ ಮತ್ತು ಜನಪದ ಕಂಪ್ಯೂಟರ್ ಎಂದೇ ಪ್ರಸಿದ್ಧರಾಗಿರ್ತಕ್ಕಂತಹ ಸಿರಿಯಜ್ಜಿಯನ್ನು ಸಾಂಸ್ಕೃತಿಕ ಲೋಕಕ್ಕೆ ಪರಿಚಯ ಮಾಡಿಕೊಟ್ಟಂತಹ ಅನೇಕ ಸಂಶೋಧಕರಿಗೆ ಸಹಾಯವನ್ನು ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಇವರು ಸದಾ ಕೆಲವು ಸ್ವಾಮಿಗಳ ಜೊತೆಯಲ್ಲಿ ಒಡನಾಟವನ್ನು ಹೊಂದಿದಂಥ ಒಬ್ಬ ವ್ಯಕ್ತಿ. ಅಂಥವರಲ್ಲಿ ಪ್ರಮುಖವಾಗಿ ರಮಣ ಮಹರ್ಷಿ ಎಂಬತಕ್ಕಂಥವರು, ಆಮೇಲೆ ಋಷಿಕೇಶದ ಶಿವಾನಂದ ಸ್ವಾಮಿ ಎಂಬತಕ್ಕಂಥವರು, ಆಮೇಲೆ ಮುಕುಂದೂರು ಸ್ವಾಮಿ ಎಂಬತಕ್ಕಂಥವರು, ಜೊತೆಗೆ ಮಲ್ಲಾಡಿಹಳ್ಳಿ ಅಂದರೆ ಚನ್ನಗಿರಿ ತಾಲೂಕಿನಲ್ಲಿ ಬರ್ತಕ್ಕಂಥ ಒಂದು ಊರು. ಆ ಚನ್ನಗಿರಿ ಹತ್ತಿರದಲ್ಲಿ ಬರ್ತಕ್ಕಂಥ ಒಂದು ಊರು. ಆ ಮಲ್ಲಾಡಿಹಳ್ಳಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಂತೇಳಿ ಇದ್ದರು. ಆ ಸ್ವಾಮಿಗಳ ಜೊತೆಯಲ್ಲಿ ಹೆಚ್ಚು ಒಡನಾಟವನ್ನು ಹೊಂದಿದಂಥ ಒಬ್ಬ ವ್ಯಕ್ತಿ. ಇವರು ಬರೆದಂಥ ಕೆಲವು ಕೃತಿಗಳನ್ನು ನಾವು ನೋಡೋದಾದರೆ, ತುಂಬಿ ಎಂಬತಕ್ಕಂಥ ಒಂದು ಕವನ ಸಂಕಲನವನ್ನು ಬರೆದಿದ್ದಾರೆ. ಹಳ್ಳಿ ಮೇಷ್ಟ್ರು ಎಂಬತಕ್ಕಂಥ ನಾಟಕವನ್ನು ರಚನೆ ಮಾಡಿದ್ದಾರೆ. ಜೊತೆಗೆ ಅಂತರಧ್ವನಿ ಎಂಬತಕ್ಕಂಥ ಒಂದು ಅನುವಾದವನ್ನು ಮಾಡಿಕೊಟ್ಟಿದ್ದಾರೆ. ಆಮೇಲೆ ಎಲೆಮೆರೆಯ ಅಲರು ಎಂಬತಕ್ಕಂಥ ಒಂದು ಕೃತಿಯನ್ನು ಸಹ ಇವರು ರಚನೆ ಮಾಡಿರ್ತಕ್ಕಂಥದ್ದು. ಇದು ನೆನಪುಗಳನ್ನು ಕುರಿತಂಥ ಒಂದು ಕೃತಿ. ಈ ಪ್ರಸ್ತುತವಾಗಿ ಇರ್ತಕ್ಕಂಥ ಕತೆ ಏಗ್ದಾಗೆಲ್ಲ ಐತಿ ಎಂಬತಕ್ಕಂಥದ್ದು. ಏಗ್ ಅಂದರೆ ಯೋಗ, ಅವನ್ನು ಅಂತೇಳಿ ಬಳಸ್ತಕ್ಕಂಥದ್ದು. ಈ ಕೃತಿಯಿಂದ ಇದನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಈ ಕಥೆಯ ಹೆಸರೇ ಏಗ್ದಾಗೆಲ್ಲ ಐತಿ ಎಂಬತಕ್ಕಂಥದ್ದು. ಈ ಕಥೆಯನ್ನು ಕುರಿತು ನಾವು ಮೊದಲು ನೋಡುವುದಾದರೆ, ಇಲ್ಲಿ 3 ವಿಚಾರಗಳನ್ನು ಹೇಳ್ತಾರೆ. ಒಂದು ಒಬ್ಬ ಕಳ್ಳನ ವಿಚಾರ, ಮತ್ತೊಂದು ರಾಮಾಯಣದ ವಿಚಾರ, ಮತ್ತೊಂದು
ಮಹಾಭಾರತದ ವಿಚಾರ. ಈ 3 ವಿಚಾರಗಳನ್ನು ಇಟ್ಕೊಂಡು ಕಥೆಯನ್ನು ಅವರು ಹೇಳ್ಕೊಳ್ತಾ ಹೋಗಿರ್ತಕ್ಕಂಥದ್ದು. ಆ ಕತೆ ಈ ರೀತಿಯಾಗಿ ಇರ್ತಕ್ಕಂಥದ್ದು. ಒಂದು ಸಾರಿ ಅನೇಕ ಜನ ಮಾತನಾಡ್ತಾ ಕೂತಿರ್ತಾರೆ. ಆ ಕೂತಂಥ ಸಂದರ್ಭದಲ್ಲಿ ಸತ್ಯ, ಧರ್ಮ, ನೀತಿ ಇವುಗಳನ್ನು ಹೇಗೆ ಅನುಷ್ಠಾನಕ್ಕೆ ತರುವುದು ಬದುಕಲ್ಲಿ ಎಂಬತಕ್ಕಂಥ ಒಂದು ಚರ್ಚೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಆ ಸಭೆಯಲ್ಲಿದ್ದಂತಹ ಸ್ವಾಮಿಗಳು ಕೇಳ್ತಾರೆ ಆ ವಿಚಾರವನ್ನು. ಕೆಲವರು ಸಾಧಕರು ವಿವಿಧ ವ್ರತಗಳನ್ನು ಮಾಡಬೇಕು, ನಿಯಮಗಳನ್ನು ಪಾಲನೆ ಮಾಡಬೇಕು, ಹೀಗೆ ಅವ್ರಿಗೆ ತೋಚಿದ ರೀತಿಯಲ್ಲಿ ಉತ್ತರಗಳನ್ನು ಕೊಡ್ತಾರೆ. ಕೊನೆಗೆ ಸ್ವಾಮಿಗಳು ಒಂದು ಕಥೆಯನ್ನು ಹೇಳುವ ಮೂಲಕವಾಗಿ ಅವ್ರಿಗೆ ಸತ್ಯ, ಧರ್ಮ, ನೀತಿಯನ್ನು ಹೇಗೆ ಬದುಕಲ್ಲಿ ಪಾಲಿಸಬೇಕು ಎಂಬತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ ಒಬ್ಬ ಕಳ್ಳ ಇರ್ತಾನೆ. ಅವನು ಎಲ್ಲೇ ಹೋಗಲಿ, ಎಲ್ಲೇ ಬರಲಿ, ದೊಡ್ಡದೇ ಇರ್ಬೋದು, ಸಣ್ಣದೇ ಇರ್ಬೋದು, ಏನಾದರೂ ಒಂದು ವಸ್ತುವನ್ನು ಅವನು ಕದೀತಾ ಇದ್ದ. ಅವನಿಗೆ ಕದಿಲಿಲ್ಲ ಅಂದರೆ ಅವನ ಜೀವನಕ್ಕೆ ಸಮಾಧಾನವೇ ಇಲ್ಲದೆ ಇರತಕ್ಕಂಥ ಒಬ್ಬ ಕಳ್ಳ. ಕಳ್ಳತನವೇ ಅವನ ಒಂದು ಕಸುಬಾಗಿತ್ತು. ಇಂತಹ ಒಬ್ಬ ಕಳ್ಳ ಎಲ್ಲಾದರೂ ಬಂದ ಅಂದರೆ ಜನ ಎಚ್ಚೆತ್ಕೊಳ್ತಾ ಇದ್ದರು. ಎಷ್ಟೇ ಜೋಪಾನ ಮಾಡಿ ಅವರ ವಸ್ತುಗಳನ್ನು ಅವ್ರು ಇಟ್ಕೊಂಡ್ರೂ ಸಹ ಏನಾದರೂ ಒಂದು ವಸ್ತುವನ್ನು ಕದ್ಕೊಂಡು ಹೋಗ್ತಾ ಇದ್ದ. ಅಷ್ಟು ನಿಪುಣನಾದ, ಜಾಣನಾದ ಒಬ್ಬ ಕಳ್ಳ. ಕೊನೆಗೆ ಹೀಗಿರುವಾಗ ಕೆಲವರು ಎಲ್ಲ ಭಾಳ ಆಸಕ್ತಿಯಿಂದ ಸ್ವಾಮಿಗಳನ್ನು ಮುಂದೆ ಕೂತ್ಕೊಂಡು ಆ ಕಥೆಯನ್ನು ಕೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಸ್ವಾಮಿಗಳು ಹೇಳ್ತಾರೆ. ಕತೆ ಒಳಗೆ ಅವ್ರಿಗೆ, ಜನಗಳಿಗೆ ಒಂದು ಕಥೆಯನ್ನು ಹೇಳ್ತಾರೆ. ಒಂದು ಊರಿಗೆ ಅಂದರೆ ಒಂದು ಸಾರಿ ಒಬ್ಬ ಸ್ವಾಮಿ ಬಂದಿರ್ತಾನೆ. ಆ ಸ್ವಾಮಿ ಬಂದಂಥ ಸಂದರ್ಭದಲ್ಲಿ ಅವರು ಊರಿನ ಜನಗಳಿಗೆ ಉಪದೇಶಗಳನ್ನು ಹೇಳ್ತಾ ಇರ್ತಾರೆ ಪ್ರತಿದಿನ ಸಂಜೆಯ ಸಮಯದಲ್ಲಿ. ಆಗ ಜನ ಸೇರ್ತಾ ಇದ್ರ ಆ ಸ್ಥಳಕ್ಕೆ ಈ ಕಳ್ಳನು ಬರ್ತಾ ಇರ್ತಾನೆ. ಆಗ ಆ ಸಭೆಯೊಳಗೆ ಯಾರ್ದಾದ್ರೂ ಜೇಬಲ್ಲಿರ್ತಕ್ಕಂಥ ಹಣ ಹೋಗಿರ್ತಾ ಇತ್ತು, ಅಥವಾ ಇನ್ನೇನಾದರೂ ವಸ್ತುಗಳಿದ್ದರೆ ಆ ವಸ್ತುಗಳು ಕಳೆದು ಹೋಗ್ತಾ ಇದ್ವು, ಅಥವಾ ಅವರು ಹೊರಗಡೆ ಬಿಟ್ಟಂತಹ ಪಾದರಕ್ಷೆಗಳು, ಅಂದರೆ ಅದಕ್ಕೆ ಮೆಟ್ಟು ಅಂತೇಳಿ ಬಳಸ್ತಾರೆ ಇಲ್ಲಿ ಕತೆ ಒಳಗೆ, ಅವುಗಳು ಕಳೆದೋಗ್ತಾ ಇದ್ವು. ಹೀಗೆ ಒಂದಲ್ಲ ಒಂದು ವಸ್ತುವನ್ನು ಒಬ್ಬ ವ್ಯಕ್ತಿ, ಯಾರಾದರೂ ಒಬ್ಬ ವ್ಯಕ್ತಿ ಕಳ್ಕೊಳ್ತಾ ಇದ್ದ. ಎಲ್ಲ ಜನಗಳಿಗೂ ಸಹ ಆ ಕಳ್ಳನ ಮೇಲೆ ಅನುಮಾನ. ಯಾಕೆ ಆ ಕಳ್ಳನ ಮೇಲೆ ಅನುಮಾನ ಅಂತಂದರೆ, ಅವನು ಆ ಸಭೆಯೊಳಗೆ ಅವನು ಇರ್ತಾ ಇದ್ದ. ಹಾಗಾಗಿ ಎಲ್ಲರೂ ಇವನೇ ಕದ್ದಿರ್ಬೋದು ಅಂತೇಳಿ ಹೇಳ್ತಾ ಇದ್ದರು. ಹೀಗಿರುವಾಗ ಒಂದು ದಿನ ಆ ಕಳ್ಳ ಏನು ಮಾಡ್ತಾನೆ, ಸ್ವಾಮಿಗಳ ಹತ್ರ ನನಗೂ ಉಪದೇಶ ಕೊಡಬೇಕು ಅಂತ ಕೇಳ್ತಾರೆ. ಆಗ ಅವರು ಸ್ವಾಮಿಗಳು ಅದು ಕೇಳ್ತಾರೆ. ಅದನ್ನು ಸಿದ್ಧಿಸ್ಕೊಳ್ಳೋದು ಬಹಳ ಕಷ್ಟ ಕಣಪ್ಪ ಅಂತೇಳಿ ಹೇಳ್ತಾರೆ. ಆದರೂ ಒಂದೇ ಸಮಯ ಅವನು ಹಠ ಮಾಡ್ತಾನೆ. ಯಾಕೆ ಅವರು ಸಿದ್ಧಿಸ್ಕೊಳ್ಳೋದು ಕಷ್ಟ ಅಂತ ಹೇಳ್ತಾರಂದರೆ, ನಡೆ ನುಡಿ ಶುದ್ಧವಾಗಿರಬೇಕು, ಅಂಥವ್ರು ಮಾತ್ರ ಅದನ್ನು ಸಿದ್ಧಿಸ್ಕೋಬೋದು ಅಂತೇಳಿ ಅವರ ವಿಚಾರವಾಗಿರುತ್ತೆ. ಕೊನೆಗೆ ಇವನು ಹಠ ಮಾಡೋದ್ರಿಂದ ಅವರು ಒಂದು ನಿರ್ಣಯಕ್ಕೆ ಬರ್ತಾರೆ. ನೀನು ಕಳ್ತನ ಬಿಡಬೇಕು ಅಂತ ಹೇಳ್ತಾರೆ. ನೀನು ಕಳ್ತನ ಬಿಡಬೇಕು ಅಂದ ತಕ್ಷಣ ಇವನು ಎಲ್ಲಾರ ಉಂಟಾ ಸ್ವಾಮಿ, ನನ್ನ ಹೊಟ್ಟೆ ಪಾಡೋದು ಅಂದರೆ ಅದು ಅವನ ವೃತ್ತಿ ಅಂತೇಳಿ ಭಾವಿಸ್ಕೊಂಡ್ಬಿಟ್ಟಿರ್ತಾನೆ. ಕೊನೆಗೆ ಹೀಗೆ ಮಾಡಿ ಇಬ್ಬರು ಚರ್ಚೆ ಮಾಡಿ ಕೊನೆಗೆ ಅವನ ಹಠಕ್ಕೆ ಸ್ವಾಮಿಗಳು ಒಂದು ಮಾತನ್ನು ಹೇಳ್ತಾರೆ. ನೀನು ಕಳ್ತನನ ಮಾಡು, ಆದರೆ ಸುಳ್ಳು ಹೇಳ್ಬಾರ್ದು ಅಂತೇಳಿ ಹೇಳ್ತಾರೆ. ಈ ರೀತಿ ಹೇಳಿದ ತಕ್ಷಣವೇ ಅವನು ಆಯಿತು ಅಂತೇಳಿ ಅದಕ್ಕೆ ಒಪ್ಕೊಳ್ತಾನೆ. ಒಪ್ಕೊಂಡಾದಮೇಲೆ ಕೊನೆಗೆ ಅವರು ಒಂದು ಮಂತ್ರವನ್ನು ಹೇಳ್ಕೊಡ್ತಾರೆ. ಆದರೆ ಆ ಮಂತ್ರ ಏನು ಅಂತ ಹೇಳಿ ಈ ಕತೆ ಒಳಗೆ ಹೇಳಿಲ್ಲ. ಕೊನೆಗೆ ಇದನ್ನು ಚಾಚು ತಪ್ಪದೆ ನೀನು ಪಾಲನೆ ಮಾಡಬೇಕು, ಪ್ರತಿದಿನ ಈ ಮಂತ್ರವನ್ನು ಹೇಳಬೇಕು ಅಂಥೇಳಿ ಹೇಳ್ತಾರೆ. ಅದೇ ಪ್ರಕಾರ ಅವನು ಆ ಮಂತ್ರವನ್ನು ಹೇಳ್ತಾನೆ. ಅವನು ವೃತ್ತಿ ಕಳ್ತನ ಮಾಡೋದು ಅಂತ ಭಾವಿಸ್ಕೊಂಡಿದ್ದ. ಅದೇ ರೀತಿ ಕಳ್ತನ ಮಾಡ್ತಾನೆ. ಕಳ್ತನ ಮಾಡಿದಾಗ ಯಾರಾದರೂ ಬಂದು ಕೇಳಿದರೆ ಅವನಿಗೆ ಸುಳ್ಳು ಹೇಳಂಗಿಲ್ಲ ಅಂತಂದೇಳಿ
ಅವನು ಮಾತನ್ನು ಕೊಟ್ಟಿರ್ತಾನೆ. ನಾನು ಸುಳ್ಳು ಹೇಳೋದಿಲ್ಲ ಇನ್ಮೇಲೆ ಅಂತಂದೇಳಿ ಸ್ವಾಮಿಗಳಿಗೆ ಅದು ನೆನಪಿಗೆ ಬಂದು ಸತ್ಯ ಹೇಳ್ತಾನೆ. ಹೀಗೆ ಅವನು ಸತ್ಯ ಹೇಳಿ ಕೊನೆಗೆ ಅವರ ವಸ್ತುಗಳನ್ನು ಅವರು ವಾಪಸ್ ಕೊಡ್ತಾನೆ. ಕೊನೆಗೆ ಈ ರೀತಿ ಕೆಲವು ದಿನಗಳು ನಡೆಯುತ್ತೆ. ಅಂದರೆ ಅವನು ಸತ್ಯಕ್ಕೆ ಕಟ್ಟು ಬಿದ್ದು ನಡ್ಕೊಳ್ಳೋದಕ್ಕೆ ಪ್ರಾರಂಭ ಆಗ್ತಾನೆ. ಕೊನೆಗೆ ಅದನ್ನು ಬಿಡೋದು ಅವನಿಗೆ ಕಷ್ಟವಾಗುತ್ತೆ. ಸತ್ಯವನ್ನು ಬಿಡೋದು ಅವನಿಗೆ ಕಷ್ಟವಾಗುತ್ತೆ. ಅದು ಅವನ ಬದುಕಲ್ಲಿ ರೂಢಿಯಾಗಿಬಿಡುತ್ತೆ ಕೆಲವೇ ದಿನಗಳಲ್ಲಿ. ಹಾಗಾಗಿ ಕೊನೆಗೆ ಅವನು ಹೊಟ್ಟೆಪಾಡಿಗೆ ಏನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿದಾಗ ಕೊನೆಗೆ ಎಲ್ಲರಂತೆ ನಾನೂ ಸಹ ದುಡಿದು ಬದುಕಬೇಕು ಎಂಬತಕ್ಕಂಥ ಒಂದು ಆಲೋಚನೆಯನ್ನು ಮಾಡ್ತಾನೆ. ಈ ಮೂಲಕವಾಗಿ, ಆ ಕಳ್ಳನ ಕಥೆಯ ಮೂಲಕವಾಗಿ ಅವರು ಒಬ್ಬ ಮನುಷ್ಯ ಬದುಕಲ್ಲಿ ಯಾವುದಾದರೂ ಒಂದನ್ನು ತನ್ನ ಬದುಕಲ್ಲಿ ಅಳವಡಿಸ್ಕೊಂಡು, ಅಂದರೆ ಒಳ್ಳೆಯ ಆಲೋಚನೆಯನ್ನು, ಒಳ್ಳೆಯ ವರ್ತನೆಯನ್ನು ಅವನು ತನ್ನ ಬದುಕಲ್ಲಿ ಇಟ್ಟುಕೊಂಡು ಹೊಂಟ ಅಂದರೆ ಆ ಒಂದು ಒಳ್ಳೆಯತನದಿಂದ ಉಳಿದ ಎಲ್ಲವೂ ಸಹ ಅವನ ಬದುಕಲ್ಲಿ ಒಳ್ಳೆಯತನದಲ್ಲಿ ನಡೆಯುವುದಕ್ಕೆ ಹಚ್ತವೆ. ಆಮೇಲೆ ಅವನ ವ್ಯಕ್ತಿತ್ವವು ಸಹ ಪರಿಶುದ್ಧವಾಗುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ಜನಕ್ಕೆ ಹೇಳಿ, ಇದು ಕಣಪ್ಪ ಸತ್ಯ, ಧರ್ಮ, ನೀತಿ ಅಂದರೆ ಹೀಗೆ ಅಂತೇಳಿ ಅವರು ಆ ವಿಚಾರವನ್ನು ಹೇಳ್ತಾರೆ. ಹೀಗೆ ಮತ್ತೊಂದು ಸಂದರ್ಭದಲ್ಲಿ ಒಬ್ಬ ಸ್ವಾಮಿಗಳು ಕುಳಿತಿರ್ತಾರೆ. ಅವರು ಈ ಅನೇಕ ಜನ ಸ್ವಾಮಿಗಳು ಸಮಾಧಿಯನ್ನು ಮಾಡಿಸ್ಕೊಂಡು ನಾನಾ ವಿಧದಲ್ಲಿ ಪೂಜೆಗಳನ್ನು ಮಾಡಿಸ್ಕೊಳ್ತಕ್ಕಂಥ ಒಂದು ವಿಚಾರವನ್ನು ಕುರಿತು ಹೇಳ್ತಕ್ಕಂಥ ಒಂದು ಸನ್ನಿವೇಶ. ಆ ಸಂದರ್ಭದಲ್ಲಿ ಒಬ್ಬ ಕೇಳ್ತಾನೆ, ಏನಜ್ಜಯ್ಯ, ನೀವು ಸತ್ತ ಮೇಲೆ ನಿಮ್ಮ ಸಮಾಧಿ ಎಲ್ಲಿ ಕಟ್ಟಬೇಕು, ಹೇಗೆ ಪೂಜೆ ಮಾಡಬೇಕು ಎಂಬುದನ್ನು ಈಗಲೇ ನೀವು ತಿಳಿಸಿದರೆ ನಮಗೆ ಅನುಕೂಲ ಆಗುತ್ತೆ ಅಂತೇಳಿ ಹೇಳಿದಾಗ ಸ್ವಾಮಿಗಳು ನಗ್ತಾರೆ. ನಕ್ಕು, ಸತ್ತ ಹೆಣಕ್ಕೆ ಮಾಡೋ ಸಮಾಧಿ ಎಂಥದೋ, ಸಮಾಧಿ ಏನಿದ್ರೂ ಬದುಕಲ್ಲಿ ಇರಬೇಕು, ಅಂದರೆ ಬದುಕಿರುವ ಸಂದರ್ಭದಲ್ಲಿ ಇರಬೇಕು ಎಂತಕ್ಕಂಥದ್ದನ್ನು ಅವನು ಹೇಳ್ತಾನೆ ಸ್ವಾಮಿ. ಈಗ ಸ್ವಾಮಿಗಳು ಹೇಳಿ ಆದಮೇಲೆ ಕೊನೆಗೆ ಹೇಳ್ತಾ ಮತ್ತೆ ಒಂದು ಮಾತನ್ನು ಹೇಳ್ತಾರೆ. ಸತ್ತ ಮೇಲೆ ಮನುಷ್ಯನ ದೇಹ ಅದು ನಿರ್ಜೀವ ವಸ್ತು, ಅದರಲ್ಲಿ ಪ್ರಾಣ ಇಲ್ಲ ಅಂತಂದರೆ ಅದು ಅನುಪಯುಕ್ತವಾದಂಥ ವಸ್ತು. ಅದನ್ನ ಎಳ್ಕೊಂಡೋಗಿ ಯಾವುದಾದ್ರೂ ಒಂದು ಬಳ್ಳಿಗೆ ಕಟ್ಟಿ ಎಳ್ಕೊಂಡೋಗಿ ಎಲ್ಲಾದರೂ ಹಳ್ಳದ ದಂಡೆಯಲ್ಲೋ ಎಲ್ಲೋ ಕಾಡಲ್ಲೋ ಬಿಟ್ಟರೆ ಅದನ್ನು ಯಾವುದಾದ್ರೂ ನಾಯೋ ನರಿಯೋ ಹದ್ದೋ ಕಾಗೆಯೋ ತಿಂದು ಹೋಗ್ತದೆ ಅಷ್ಟೇ ಅಂತೇಳಿ ನಕ್ಬಿಡ್ತಾನೆ. ಕೊನೆಗೆ ಹೀಗೆ ಹೇಳ್ತಾ, ಸಮಾಧಿ ಅಂದರೆ ನಿರ್ಮಾನಸ ಸ್ಥಿತಿ ಎಂಬತಕ್ಕಂಥದ್ದನ್ನು ಜನಗಳಿಗೆ ಅವರು ತಿಳಿಸ್ಕೊಡ್ತಕ್ಕಂಥದ್ದು ಅಲ್ಲಿ. ಹೀಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಒಮ್ಮೆ ಮಾತಿನ ಮಧ್ಯದಲ್ಲಿ ರಾಮಾಯಣದ ವಿಚಾರ ಬರುತ್ತೆ. ಆ ರಾಮಾಯಣದ ವಿಚಾರ ಬಂದಂಥ ಸಂದರ್ಭದಲ್ಲಿ ಅವರು ರಾಮಾಯಣ ಅಂದರೆ ಏನು ಎಂಬತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಸ್ವಾಮಿಗಳು. ಆಗ ಒಬ್ಬ ವ್ಯಕ್ತಿ ರಾಮಾಯಣ ಅಂದರೆ ಏನು, ಅದೇನು ಅಷ್ಟೊಂದು ಅದ್ರಾಗ ಏನೈತಿ ಅಂತೇಳಿ ಅವನು ಹೇಳ್ತಾನೆ. ಅಂದರೆ ರಾವಣ ಸೀತೆಯನ್ನು ಕದ್ದ, ರಾಮ ಲಕ್ಷ್ಮಣರು ಲಂಕೆಗೆ ಹೋಗಿ ರಾವಣನನ್ನು ದಹಿಸಿ, ಅಂದರೆ ಅವನನ್ನು ಸಂಹಾರ ಮಾಡಿ ಸೀತೆಯನ್ನು ಕರ್ಕೊಂಡು ಬಂದರು ಎಂಬತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಹೀಗೆ ಹೇಳಿದ ತಕ್ಷಣವೇ ಅದು ಸ್ವಾಮಿಗಳು ಹೇಳ್ತಾರೆ, ಅದು ಮೇಲ್ನೋಟಕ್ಕೆ ನಿಮಗೆ ಕಾಣತಕ್ಕಂಥ ವಿಚಾರ ಕಣಪ್ಪ, ಅದು ಅದರ ಒಳಗೆ ಒಂದು ಸಕೀಲು ಐತಿ, ಅಂದರೆ ಒಂದು ಕೀಲು, ಅಂದರೆ ಮನುಷ್ಯನ ಬದುಕಿಗೂ ಅದಕ್ಕೂ ಪೂರಕವಾದಂತಹ ಒಂದು ನೀತಿ ಐತಿ ಅಂತೇಳಿ ಅವ್ರು ಹೇಳ್ತಕ್ಕಂಥದ್ದು. ಅಂದರೆ ಅದನ್ನು ಕುರಿತು ಅವರು ಹೇಳ್ತಾರೆ. ಅದು ಹೇಗೆ ಆ ಸಕೀಲು ಇದೆ ಎಂಬತಕ್ಕಂಥದ್ದನ್ನು ಕೇಳ್ತಾನೆ ಆ ವ್ಯಕ್ತಿ. ಅದಕ್ಕೆ ಆ ಸ್ವಾಮಿಗಳು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಸಕೀಲು ಎಂಬತಕ್ಕಂಥದ್ದು ಏನಿದೆಯಲ್ಲ, ಅದನ್ನು ನಾವು
ನಮ್ಮ ಬದುಕಲ್ಲಿ ಹಿಡಿದು ನಡಿಬೇಕು, ನಡೆದು ಪಡಿಬೇಕದು. ಆಗ ಅದರ ಸವಿ ಸೊಗಸು ಸುಖ ಎಂಬತಕ್ಕಂಥದ್ದು ಅಂಥೇಳಿ ಹೇಳ್ತಾ, ರಾಮಾಯಣ ಅಂದರೆ ಸಾಮಾನ್ಯ ಅಲ್ಲ. ಅದೊಂದು ಮಾತೈತಿ, ಏನು ಅಂದರೆ ಅದೇನು ಮಹಾಬ್ರಹ್ಮವಿದ್ಯೆಯೋ ಅಂತ ಹೇಳಿ ಜನ ಸಾಮಾನ್ಯವಾಗಿ ಹೇಳ್ತಾರೆ. ಅಂದರೆ ಬ್ರಹ್ಮವಿದ್ಯೆ ಅಂದರೆ ಸಾಮಾನ್ಯ ಅಲ್ಲ, ಅದು ಎಲ್ಲರಿಗೂ ಹೆಂಗಂದ್ರಂಗೆ ಸಿಗ್ತಕ್ಕಂಥದ್ದಲ್ಲ, ಸಾಧಿಸಿ ತಿಳಿದವರಿಗೆ ಸಿಗುವಂಥದ್ದು ಅಂಥೇಳಿ ಸ್ವಾಮಿಗಳು ನಗ್ತಾರೆ. ನಕ್ಕಾದ್ಮೇಲೆ, ಅದು ಸರಿ, ನಮಗೆ ತಿಳಿಯುವಂತೆ ಸ್ವಲ್ಪ ಸ್ಥೂಲವಾಗಿ ಹೇಳಿ ಸ್ವಾಮಿ ಅದರ ರಹಸ್ಯವನ್ನು ಅಂಥೇಳಿ ಸಭೆಯಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಕೇಳ್ತಾನೆ. ಆಗ ಅವನು ಸ್ವಾಮಿ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ, ರಾಮಾಯಣದಲ್ಲಿ ಅಡಗಿರುವಂತಹ ಸಖೀಲನ್ನು ಕುರಿತು. ನೋಡಪ್ಪ, ದಶರಥ ಅಂತ ಒಬ್ಬ, ದಶರಥ ಅಂದರೆ ಕರ್ಮೇಂದ್ರಿಯ ಎಂಬತಕ್ಕಂಥವು 5, ಜ್ಞಾನೇಂದ್ರಿಯ ಎಂಬುವು 5. ಇವು 10 ಸೇರಿ ರಥ ಮಾಡಿಕೊಂಡು ಹತ್ತಿ ಸವಾರಿ ಮಾಡಿದ ವ್ಯಕ್ತಿ. ಅಂದರೆ ಇಂದ್ರಿಯಗಳನ್ನು ಸ್ವಾಧೀನ ಮಾಡಿಕೊಂಡವನು ಎಂಬತಕ್ಕಂಥ ಒಂದು ಮಾತನ್ನು ಹೇಳ್ತಾನೆ. ಅಂಥವನು ದಶರಥ ಅಂಥವನು ಯಾವಾಗಲೂ ಸಂತೋಷನೇ ಪಡ್ತಾನೆ. ಅಂದರೆ ಇಂದ್ರಿಯಗಳನ್ನು ಯಾರು ತನ್ನ ಇತಿಮಿತಿ ಒಳಗೆ ಇಟ್ಕೊಂಡು ಬದುಕ್ತಾನೋ ಅಂಥವನು ಯಾವಾಗಲೂ ಸಹ ಅವನು ಸಂತೋಷವಾಗಿರ್ತಾನೆ. ಈ ಸಂತೋಷನೇ ರಾಮ ಅಂತೇಳಿ ಹೇಳ್ತಾನೆ. ಈ ರಾಮ ಏನಿದನಲ್ಲ, ಅವನು ಆನಂದ. ರಾಮ ಅಂದರೆ ಆನಂದ ಎಂತಕ್ಕಂಥ ವಿಚಾರವನ್ನು ಹೇಳ್ತಾನೆ. ಈ ರಾಮನ ತಮ್ಮಂದಿರು ಲಕ್ಷ್ಮಣ, ಭರತ, ಶತ್ರುಘ್ನ, ಇವರು ಆನಂದದ ಬೆಳಕು. ಅಂದರೆ ರಾಮನ ಒಂದು ಬೆಳಕಲ್ಲಿ ಬದುಕ್ತಕ್ಕಂಥವ್ರು. ಅವರು ಹೇಗೆ ಅಂದರೆ ಮಹಾನಂದ, ಆತ್ಮಾನಂದ, ಬ್ರಹ್ಮಾನಂದರಿದ್ದಂತೆ ಅಂತೇಳಿ ಹೇಳ್ತಾನೆ. ಈ ರೀತಿ ಹೇಳ್ತಾ ಸೀತೆಯ ವಿಚಾರವನ್ನು ಎತ್ಕೊಳ್ತಾನೆ. ಸೀತಮ್ಮನಿಗೆ ತಂದೆ ಇಲ್ಲ, ತಾಯಿ ಇಲ್ಲ. ಹಂಗಂತೇಳಿ ತಾನಾಗೆ ಬಂದವಳು ಸೀತೆ ಅಂಥೇಳಿ ಅವಳು ಜನಕಾಂಬೆ, ಅಂದರೆ ಭೂಮಿ ಏನಿದ್ದಾಳಲ್ಲ ಏನು ಭೂಮಿಯಿಂದ ಬಂದವಳು, ಜನಕ ಮಹಾರಾಜ ಅವಳನ್ನು ಪಡೆದವನು, ಜನಕಾಂಬೆ ಅಂತೇಳಿ ಹೇಳ್ತಕ್ಕಂಥದ್ದು. ಹೇಗೆ ಜನಕ ಮಹಾರಾಜ ಅವಳನ್ನು ಪಡ್ಕೊಂಡ ಅಂತಂದರೆ, ಅವನು ಯಜ್ಞಗಳನ್ನು ಮಾಡ್ತಾನೆ, ಸಾಧನೆಯನ್ನು ಮಾಡ್ತಾನೆ. ಆ ಮೂಲಕವಾಗಿ ಸೀತೆ ಅಂದರೆ ಜ್ಞಾನಾಂಬೆ ಅಂತಕ್ಕಂಥವಳು ಸೀತೆ, ಅವಳನ್ನು ಪಡ್ಕೊಳ್ತಾನೆ ಅಂತೇಳಿ ಹೇಳ್ತಾನೆ. ಅಂದರೆ ಸ್ಥೂಲ ಶರೀರ ದಾಟಿ ಹೋಗಿ ಸೀತೆಯನ್ನು ಅವನು ಪಡ್ಕೊಳ್ತಾನೆ. ಇಂಥ ಸೀತೆಯನ್ನು ಯಾರು? ರಾಮ ಪಡ್ಕೊಳ್ತಾನೆ, ಈ ಜನಕ ಮಹಾರಾಜನ ಮಗಳನ್ನು. ಕೊನೆಗೆ ಅಲ್ಲಿಗೆ ರಾಮ ಅಂದರೆ ಆನಂದ, ಜ್ಞಾನ ಎರಡು ಬಂದದು. ಅಂದರೆ ಜ್ಞಾನಾನಂದ ಎಂಬುದು ಮೂಡಿತು ಅಂತೇಳಿ ಅವರು ಹೇಳ್ತಾರೆ. ಇನ್ನು ಮಾಯಾಂಬೃಗ ಎಂಬತಕ್ಕಂಥದ್ದು, ಅದು ಒಂದು ಜಿಂಕೆ, ಬಂಗಾರದ ಜಿಂಕೆ ಅಂದಮೇಲೆ ಇದ್ದ ಕಡೆ ಇರೋದಲ್ಲ ಎಂಬತಕ್ಕಂಥದ್ದು. ಅಂದರೆ ಸಂಪತ್ತು ಎಲ್ಲಿ ಅದು ಶಾಶ್ವತವಾಗಿ ಇರ್ತಕ್ಕಂಥದ್ದಲ್ಲ ಎಂಬತಕ್ಕಂಥ ಒಂದು ನೀತಿ. ಅದನ್ನ ಹಿಡ್ಕೊಂಡು ಬಾಂದು ಸೀತೆ ಹೋಗಿ ಯಾವುದನ್ನು, ಆ ಜಿಂಕೆಯನ್ನು, ಬಂಗಾರದ ಜಿಂಕೆಯನ್ನು, ಯಾರಿಗೆ? ರಾಮನಿಗೆ. ರಾಮ ಅದನ್ನು ಕೊಂದೇ ಬಿಟ್ಟ. ಅಂದರೆ ಈ ಜಗತ್ತಿನ ಐಶ್ವರ್ಯದ ಆಸೆ ಎಂಬತಕ್ಕಂಥದ್ದು ಮಾಯೆ, ಅದನ್ನು ರಾಮ ಕೊಲ್ತಾನೆ. ಅಂದರೆ ಜ್ಞಾನಾನಂದ ಇದ್ದಲ್ಲಿ ಮಾಯೆ ಸತ್ತು ಹೋಗುತ್ತೆ ಎಂಬೋ ಮಾತು ಕಂಡುಬರ್ತಕ್ಕಂಥದ್ದು. ರಾವಣ ಅವನಿಗೆ 10 ತಲೆ, ಅದೇ
ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ದಶರಥ ಅವನ್ನೇ ರಥ ಹೂಡಿಕೊಂಡು ಸವಾರಿ ಮಾಡ್ತಾನೆ. ಆದರೆ ಈ ರಾವಣ ಈ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನು ತಲೆ ತುಂಬಿಕೊಂಡು ಅವನು ಅವುಗಳನ್ನು ಹೊತ್ಕೊಂಡು ಓಡಾಡ್ತಾನೆ. ಹಾಗಾಗಿ ಅವನು ಸಪ್ತಧಾತು, ಸಪ್ತ ವ್ಯಸನಗಳು, ಅರಿಷಡ್ವರ್ಗಗಳು ಇವುಗಳನ್ನು ಅವನು ತನ್ನ ತಲೆಯಲ್ಲಿ ತುಂಬಿಕೊಂಡು ಓಡಾಡ್ತಕ್ಕಂಥದ್ದು, ಅವುಗಳ ಒಂದು ದಾಸನಾಗಿ ಅವನು ಓಡಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ ಅಂತೇಳಿ ಸ್ವಾಮಿಗಳು ಹೇಳ್ತಾ, ಅವನು ಸೀತಮ್ಮನನ್ನು ಬಯಸಿದ. ಆದರೆ ಆ ಸೀತಮ್ಮನನ್ನು ಅವನು ಜ್ಞಾನಾಂಬಿಕೆಯಾಗಿ ಬಯಸಲಿಲ್ಲ. ಸಪ್ತಧಾತು, ಸಪ್ತ ವ್ಯಸನಗಳು, ಅರಿಷಡ್ವರ್ಗಗಳನ್ನು ಹೊತ್ತುಕೊಂಡು ಮೆರೆಯೋರಿಗೆ ಈ ಜ್ಞಾನಾಂಬಿಕೆ ಅವಳು ವಶವಾಗುವುದಿಲ್ಲ. ಅವನು ಏನೇ ಪ್ರಯತ್ನ ಮಾಡಿ ಕರ್ಕೊಂಡೋಗಿ ಅಶೋಕವನದಲ್ಲಿ ಇಟ್ಟರೂ ಸಹ ಅವಳು ಅಶೋಕವನದಲ್ಲಿ ಜ್ಞಾನಾಂಬಿಕೆಯಾಗಿಯೇ ಇರ್ತಾಳೆ. ಅವಳಿಗೆ ಯಾವುದೇ ಶೋಕ ಇರಲಿಲ್ಲ. ಆ ರೀತಿಯಾಗಿ ಆ ಒಂದು ಅಶೋಕವನದಲ್ಲಿ ಇದ್ಲು ಅಂತೇಳಿ ಹೇಳ್ತಾ, ಇನ್ನು ಈ ರಾಮಾಯಣದಲ್ಲಿ ಬರ್ತಕ್ಕಂಥ ಸುಗ್ರೀವ ಅವನು ಒಳ್ಳೆಯ ತಲೆ, ಅಂದರೆ ಒಳ್ಳೆಯ ಯೋಚನೆ ಇರತಕ್ಕಂಥವನು. ಜಾಂಬುವಂತ ಅವನು ಬ್ರಹ್ಮನ ಮಗ, ಅಂದರೆ ಬ್ರಹ್ಮಾನಂದ ಇರ್ತಕ್ಕಂಥವನು. ಇನ್ನು ಆಂಜನೇಯ ಒಳ್ಳೆಯ ದೃಷ್ಟಿ ಇರ್ತಕ್ಕಂಥವನು. ಹೀಗೆ ಇವರೆಲ್ಲ ಒಂದು ಗುಂಪು. ಹೀಗೆ ರಾವಣ ಎಂಬೋ ಅಹಂಕಾರ ಮಮಕಾರಗಳನ್ನು ಕತ್ತರಿಸಿ ಹಾಕಿಬಿಟ್ರೆ ಆಗ ಒಳ್ಳೆಯ ಮನಸ್ಸು, ಒಳ್ಳೆಯ ದೃಷ್ಟಿ, ಆಮೇಲೆ ಬ್ರಹ್ಮಜ್ಞಾನ ಎಲ್ಲವೂ ಸಹ ಒಂದಾಗುತ್ತೆ. ಅಂದರೆ ಜ್ಞಾನಾನಂದ ಸಿಗುತ್ತೆ ಬದುಕಲ್ಲಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಈ ರೀತಿ ಹೇಳ್ತಾ ಹಾಗೆ ಮಾತಿಗೆ ಮಾತು ಬಂದಾದಮೇಲೆ ಕೊನೆಗೆ ಈ ರೀತಿಯಾಗಿದೆ ನೋಡಪ್ಪ ರಾಮಾಯಣದಲ್ಲಿ ಸಕೀಲು ಎಂಬತಕ್ಕಂಥದ್ದನ್ನು ಅವರು ಸ್ವಾಮಿಗಳು ತಿಳಿಸ್ಕೊಡ್ತಾರೆ. ಆಮೇಲೆ ರಾಮಾಯಣವನ್ನು ಕುರಿತಂತೆ, ವಾಲ್ಮೀಕಿಯನ್ನು ಕುರಿತಂತೆ ಅವರು ಪ್ರಸ್ತಾಪ ಮಾಡ್ತಾರೆ. ಈ ವಾಲ್ಮೀಕಿ ಎಂಬತಕ್ಕಂಥ ಋಷಿ ಏನಿದಾನಲ್ಲ, ಆ ವಾಲ್ಮೀಕಿ ಎಂಬತಕ್ಕಂಥ ಋಷಿ ಅವನು ಒಂದು ಹುತ್ತ, ಅಂದರೆ ಆ ಹುತ್ತದಲ್ಲಿ ಕುಳಿತು ಅವನು ತಪಸ್ಸನ್ನು ಮಾಡಿ ಜ್ಞಾನವನ್ನು ಗಳಿಸ್ಕೊಂಡವನು ಎಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಹುತ್ತ ಬೆಳೆಯುವವರು ಅಂದರೆ ಶರೀರವೇ ಒಂದು ಹುತ್ತವನ್ನಾಗಿ ನಿರ್ಮಾಣ ಮಾಡಿಕೊಂಡವನು ಸ್ವಾಮಿ. ಅಂದರೆ ಶರೀರವೇ ಒಂದು ಹುತ್ತವನ್ನಾಗಿ ಬೆಳೆಸಿಕೊಂಡವನು ಆ ವಾಲ್ಮೀಕಿ ಎಂಬತಕ್ಕಂಥ ಒಂದು ಮಾತನ್ನು ಸ್ವಾಮಿಗಳು ಹೇಳ್ತಾರೆ. ಇದರಾಗೆ ತಯಾರಾದ ಜ್ಞಾನಾನಂದ ಏನಿದೆಯಲ್ಲ, ಅದು ಅವನಿಗೆ ದಕ್ಕಿರ್ತಕ್ಕಂಥದ್ದು. ಇನ್ಯಾರಿಂದ ಇಂಥ ಒಂದು ಜ್ಞಾನಾನಂದವನ್ನು ಪಡೆಯೋದಕ್ಕೆ ಸಾಧ್ಯ ಅಂಥೇಳಿ ಸ್ವಾಮಿಗಳು ಒಂದು ಪುರಾಣವನ್ನು ಜನಪದ ಶೈಲಿಯೊಳಗೆ ಆ ಜನರಿಗೆ ಹೇಳ್ತಾ, ಇನ್ನು ಮಹಾಭಾರತದ ವಿಚಾರವನ್ನು ಕುರಿತಂತೆ ಹೇಳ್ತಾರೆ. ಬೆಳಕು ತಿಳುವಳಿಕೆ ಎಂಬ ಮಾತಿದೆ ಮಹಾಭಾರತ ಅಂದರೆ ಆ ಬೆಳಕಿನಾಗ ಬಂದವರು ಪಾಂಡವರು. ಇವರು 5 ಜನ. ಅವ್ರಿಗೆ ಒಳ್ಳೆಯದು ಕೆಟ್ಟದ್ದು ಸರಿ ತಪ್ಪು ಎಂಬುದೆಲ್ಲ ತಿಳಿದವರು. ಇಲ್ಲಿ ಧರ್ಮರಾಜ ಯಜಮಾನನಾಗಿರ್ತಕ್ಕಂಥದ್ದು ಈ 5 ಜನರಲ್ಲಿ. ಆದರೆ ಬೆಳಕಿದ್ದೂ ಸಹ ಕತ್ತಲಲ್ಲಿ ನಡೆದವರು 100 ಜನ, ಅಂದರೆ ಕೌರವರು. ಅಂದರೆ ಧರ್ಮದಂತೆ ನಡೆಯೋರು ಕಡಿಮೆ, ಅಜ್ಞಾನ ಅಧರ್ಮ ಹಿಡಿಯೋರು ಬಹಳ ಜನ ಎಂತಕ್ಕಂಥ ಒಂದು ವಿವೇಕವನ್ನು ಆ ಮೂಲಕವಾಗಿ ಹೇಳ್ತಕ್ಕಂಥದ್ದು. ಕೊನೆಗೆ ಕೃಷ್ಣ ಈ ಕತೆ ಒಳಗೆ ಮಹಾಭಾರತದಲ್ಲಿ ಬರ್ತಕ್ಕಂಥವನು ಅವನು ಕರ್ಮ, ಅಂದರೆ ಧರ್ಮ ಎಲ್ಲ ಹಿಡಿದು ಕರ್ತವ್ಯ ಮಾಡೋನು ಅಂತ ತಿಳಿದಿರಬೇಕು. ಅವನು ಪಾಂಡವರಿಗೆ ಸದಾ
ದಾರಿದೀಪವಾಗಿರ್ತಕ್ಕಂಥವನು, ದಾರಿಯನ್ನು ತೋರಿಸ್ತಕ್ಕಂಥವನು. ಇದರಂತೆ ಕೌರವರಿಗೆ ಅಂದರೆ ಧರ್ಮ ಕರ್ಮ ಇಲ್ಲದೇ ಇರತಕ್ಕಂಥವರಿಗೆ ಆ ಶಕುನಿ ಎಂಥವರು ಅಂದರೆ ಶಕುನಿ ಅಂದರೆ ಅವನು ಕುನ್ನಿ, ನಾಯಿ, ಬೊಗಳೋದು, ಕಡಿಯೋದು ಅದೇ ಅವನ ಸ್ವಭಾವ. ಆದ್ದರಿಂದ ಅವನು ಈ ತಿಳುವಳಿಕೆ ಇಲ್ಲದವ್ರಿಗೆಲ್ಲ ದಾರಿದೀಪ. ಅಂದರೆ ಈ ಯಾರಿಗೆ? ಕೌರವರಿಗೆ. ಕೊನೆಗೆ ಆ ಕಥೆಯೊಳಗೆ ದ್ರೌಪದಿ ವಿಚಾರವನ್ನು ಪ್ರಸ್ತಾಪ ಮಾಡ್ತಾನೆ. ದ್ರೌಪದಿ ಅಂದರೆ ಮರ್ಯಾದೆ, ಗೌಪ್ಯತೆ ಎಂತಕ್ಕಂಥ ಒಂದು ವಿಚಾರನ ಹೇಳಿ, ಮರ್ಯಾದೆ ಬಟಾಬೈಲು ಆಗಬಾರ್ದು ಎಂತಕ್ಕಂಥದ್ದು. ಆದರೆ ಈ ಕುನ್ನಿಗಳು ಅಂದರೆ ಕೌರವರು ಅದರ ಆಭರಣ ಎಲ್ಲ ಕಿತ್ತು ಮಾನ ಕೆಡಿಸೋಕೆ ನೋಡ್ತಾರೆ. ಏನೇನೋ ಮಾಡಿದರೂ ಆ ಅಜ್ಞಾನದಿಂದ ಅದರ ಮಾನ ನಾಶ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅಂದರೆ ದ್ರೌಪದಿಯ ಮಾನವನ್ನು ನಾಶ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಕೊನೆಗೆ ಲೋಕದ ತುಂಬ ದುರ್ಮಾರ್ಗಗಳು ಹೆಚ್ಚಾದಂಥ ಸಂದರ್ಭದಲ್ಲಿ ಕೃಷ್ಣ ಪಾಂಡವರಿಗೆ ಹೇಳ್ತಾನೆ, ನೋಡಪ್ಪ ಧರ್ಮರಾಯ, ನೀನು ಧರ್ಮ ಆಯಿತು ಅಂತಂದೇಳಿ ಹಾಗೆ ಕಾಲ ಕಳೆದ್ರೆ ಸುಮ್ಕೆ ಇದ್ದರೆ, ತಂಪಾಡಿಗೆ ತಾವು ಸುಮ್ಕೆ ಇದ್ದರೆ ಆಗೋದಿಲ್ಲ. ಧರ್ಮವನ್ನು ಕಾಪಾಡುವಂಥ ಕೆಲಸವನ್ನು ನಾವು ಮಾಡಬೇಕು ಅಂಥೇಳಿ ಕೊನೆಗೆ ಧರ್ಮರಾಯನ ಮೂಲಕವಾಗಿ ಧರ್ಮವನ್ನು ಕಾಪಾಡಿಸ್ತಕ್ಕಂಥ ಕೆಲಸ ಮಾಡ್ತಾನೆ. ಅಂದರೆ ಪಾಂಡವರ ಮೂಲಕವಾಗಿ ಧರ್ಮವನ್ನು ಕಾಪಾಡಿಸ್ತಕ್ಕಂಥ ಕೆಲಸ ಮಾಡ್ತಾನೆ. ಇದು ಕಣಪ್ಪ ಮಹಾಭಾರತ ಅಂದರೆ ಅಂಥೇಳಿ ಆ ಕಥೆಯನ್ನು ಮುಕ್ತಾಯಗೊಳಿಸ್ತಾನೆ. ಇಲ್ಲಿ 4 ವಿಚಾರಗಳು ಮೂಲಕವಾಗಿ ಜನರಿಗೆ ಸ್ವಾಮಿಗಳು ತಿಳಿ ಹೇಳ್ತಕ್ಕಂಥದ್ದು. ಅಂದರೆ ಇವತ್ತು ನಮ್ಮ ಬದುಕಲ್ಲಿ ಏನಿದೆಯಲ್ಲ, ಆ ಬದುಕಲ್ಲಿ ಎಲ್ಲವೂ ಇದೆ. ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಆ ಒಳ್ಳೆಯದು ಕೆಟ್ಟದ್ದರಲ್ಲಿ ನಮಗೆ ಬದುಕಿಗೆ ಪೂರಕವಾದ, ನಮ್ಮ ವ್ಯಕ್ತಿತ್ವಕ್ಕೆ ಪೂರಕವಾದಂತಹ ವಿಚಾರಗಳನ್ನು ನಾವು ಆಯ್ಕೆ ಮಾಡಿಕೊಂಡು ನಮ್ಮ ಬದುಕಲ್ಲಿ ಅಳವಡಿಸ್ಕೊಂಡು ನಾವು ಸನ್ಮಾರ್ಗದಿಂದ ಸತ್ಯ ಶುದ್ಧರಾಗಿ ಪರಿಶುದ್ಧವಾದಂತಹ ಒಂದು ಕೆಲಸವನ್ನು ಮಾಡ್ತಾ, ಕಾಯಕವನ್ನು ಮಾಡ್ತಾ ನಮ್ಮ ಬದುಕನ್ನು, ನಮ್ಮ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೊಳ್ಬೇಕು ಎಂತಕ್ಕಂಥದ್ದು ಈ ಕಥೆಯ ಮೂಲಕವಾಗಿ ಅವರು ನಮಗೆ ತಿಳಿಸ್ತಕ್ಕಂಥದ್ದು ಅಂತ ಹೇಳ್ತಾ ನಾನು ಈ ಕಥೆಯನ್ನು ಕುರಿತಂತೆ ಸಂಕ್ಷಿಪ್ತವಾದ ವಿವರವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ.